ಬೆಂಗಳೂರಿನಲ್ಲಿ ನಡೆದಿರುವ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದ ತನಿಖೆಯನ್ನು ತೀವ್ರಗೊಳಿಸಿರುವ ಪೊಲೀಸರು ಇದೀಗ ಮಂಗಳೂರಿನ ಕಪ್ಪಿತಾನಿಯಾದಲ್ಲಿ ನಡೆದಿದ್ದ ಕುಕ್ಕರ್ ಬಾಂಬ್ ಸ್ಫೋಟಕ್ಕೂ ಸಾಮ್ಯತೆ ಇರುವುದಾಗಿ ಶಂಕಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಶೇಷ ತನಿಖೆಗೆ ಬೆಂಗಳೂರಿನ ಟೀಮ್ ಬೆಂಗಳೂರಿಗೆ ತೆರಳಿದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಸ್ಫೋಟದ ತನಿಖೆ ಮಾಡಿದ್ದ ಉಡುಪಿ ಎಎಸ್ಪಿ ಪಿ.ಎ. ಹೆಗಡೆ ನೇತೃತ್ವ ತಂಡ ಬೆಂಗಳೂರಿಗೆ ತೆರಳಿದೆ. ಕುಕ್ಕರ್ ಬಾಂಬ್ ಸ್ಫೋಟದ ಸಂದರ್ಭದಲ್ಲಿ ಪಿ.ಎ. ಹೆಗಡೆ ಅವರು ಮಂಗಳೂರಿನ ಸಿಸಿಬಿ ಎಸಿಪಿ ಆಗಿದ್ದರು. ಬೆಂಗಳೂರು ಕೆಫೆ ಸ್ಫೋಟದಲ್ಲಿ ಬಳಸಿದ ಸುಧಾರಿತ ಅಂಶಗಳಿಗೆ ಸಾಮ್ಯತೆ ಕಂಡುಬಂದಿದೆ. ಮಂಗಳೂರಿನ ಕುಕ್ಕರ್ ಬಾಂಬ್ನಲ್ಲಿ ಬಳಸಿದ ವಸ್ತುಗಳಿಗೆ ಸಾಮ್ಯತೆ ಕಂಡುಬಂದಿದೆ. ಅಲ್ಲದೆ ಬಾಂಬ್ ಇಡುವಾಗ ಆರೋಪಿ ಬಂದಿರುವ ಶೈಲಿಯು ಅದೇ ಥರದಲ್ಲಿ ಸಾಮ್ಯತೆ ಕಂಡುಬರುತ್ತಿದೆ. ಹೀಗಾಗಿ ಬೆಂಗಳೂರಿನ ಘಟನೆ ಬಗ್ಗೆ ಮಂಗಳೂರಿನ ತಂಡದಿಂದ ತನಿಖೆಗಾಗಿ ಪೊಲೀಸರು ಮುಂದಾಗಿದ್ದಾರೆ. ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗುರಿ ಸಮೀಪದಲ್ಲಿ ಆಟೋ ರಿಕ್ಷಾದಲ್ಲಿ ಈ ಬಾಂಬ್ ಸ್ಫೋಟ ನಡೆದಿತ್ತು.